ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಜ್ನಾ ವ್ಲಾಗ್ಸಿಗೆ. ನಾವಿವಾಗ ಹೊಡ್ತಾ ಇದ್ದೀವಿ ಎಲ್ಗದು ಮರ್ತೆ ಹೋಯ್ತಲ್ಲ, ಕಮಲ್ ಶಿಲೆಗೆ ಫ್ರೆಂಡಿಂದ ಮದಂದು ರಿಸೆಪ್ಷನ್ ಇದೆ. ಅಲ್ಲಿಗೆ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಬಿಸಿಲು, ನಡ್ಕೊಂಡು ಹೋಗ್ತಾ ಇದೀವಿ. ಬಸ್ ಹತ್ಕೊಂಡು ಹೋಗಿ ಕುಂದಾಪುರಕ್ಕೆ ಹೋಗಿ ಮಾವನ ಹತ್ರ ಗಾಡಿ ಇಸ್ಕೊಂಡು ಅಲ್ಲಿಂದ 2 ವೀಲರಲ್ಲಿ ಕಮಲ್ ಶಿಲೆ. ಹಲೋ ಗೈಸ್, ನಾವೀಗ ಬಂದಿದ್ದೀವಿ ಮಾವ ಕೆಲಸ ಮಾಡೋ ಜಾಗಕ್ಕೆ. ಇಲ್ಲಿಂದ ಅವ್ರ ಹತ್ರ ಗಾಡಿ ಇಸ್ಕೊಂಡು ನಾವು ಕಮಲ್ ಶಿಲೆಗೆ ವೈನ್. ನಾವು ಗಾಡೀಲಿ ಈಗ ಹೋಗ್ತಾ ಇದ್ದೀವಿ. ಇಲ್ಲ, ಕಮಲ್ ಶಿಲೆ ದೇವಸ್ಥಾನಕ್ಕೆ ಹೋಗಿ ರಿಸೆಪ್ಷನ್ ಮುಗಿಸಿ ಇವತ್ತು ಫ್ರೆಂಡಿಂದು ಅವನಿಗೂ ಯಾವ್ದು ಕೆಡವಿ ಸಂಸಾರ ಅನ್ನೋ ಹುಟ್ಟಿಗೆ ಕೆಡವಿ ಬರ್ತೀವಿ. 2 ವೀಲರಲ್ಲಿ ಓಡಿಸ್ತಾ ಇದ್ದೀನಿ. ಗಾಡಿ ಓಡಿಸ್ಕೊಂಡೆ ಇದು ಮಾಡ್ತಾ ಇದ್ದೀನಿ ಬ್ಲಾಗು. ನೀವು ಕ್ವಶನ್ ಎಲ್ಲ ಕೇಳ್ಬಿಡಿ, ಹೆಲ್ಮೆಟ್ ಇಲ್ಲಿ, ರೂಲ್ಸು ಗೀಲ್ಸು. ಅರ್ಧ ಗಂಟೆ ಮಾತ್ರ ಜುಲೈ ತಿಂಗಳಲ್ಲಿ. ಯಾಕೆ ಸ್ನಾನ ಮಾಡಿಸ್ಬೇಕಂದ್ರೆ ಕಮಲ್ ಶಿಲೆ ಅವಳು ಆಕ್ಚುಲಿ ನದಿ ಅಲ್ಲ, ಅವಳು ಈಶ್ವರನ ಡ್ಯಾನ್ಸರು. ಒಂದಿನ ಲೇಟಾಗಿ ಬರ್ತಾಳೆ ಭಯ. ಅವಳು ಬಂದು ಈಶ್ವರನಿಗೆ ಬೈತಾಳೆ, ನನಗೋಸ್ಕರ ಕಾಯ್ಬೇಕು ಅಂತ. ಶಾಪಗ್ರಸ್ತ ಅಂತಾಳೆ. ಶಾಪ ವಿಮೋಚನೆ ಮಾಡಲಿಕ್ಕೆ ನೀರು ದೇವಸ್ಥಾನ ಹೋಗ್ಲೇಬೇಕು ಭಯ. ಪವರ್ಫುಲ್ ವಾಟರ್ ನಾಗಕ್ಕೆ ಬೈ. ನಾವು ಅವಾಗ ಬಂದಾಗ ನೀರು ಹರಿತಿತ್ತಿಲ್ಲ ಭಯ್ಯ. ಮೇಲ್ಗಡೆ ಮರ ನಿಂತಿದೆ, ಸ್ವಲ್ಪ ರಿಮೂವ್ ಮಾಡಿದ್ರಲ್ಲ, ಜೋಗೇಣ ಅಂತ ಬೋರ್ಡ್ ಹಾಕಿದ್ರಲ್ಲ ಅಂತ ಅಲ್ಲಿ ಬಂದ್ವಿ. ಒಂದೊಂದು ಬೇರೆ ಬಂದಿಲ್ಲ, ಎಲ್ಲ ಗಾಡಿ ಬಿಟ್ಟು. ಭಯ್ಯ ಒಂದು ತಾಯಿ ತಪಸ್ ಮಾಡಿದ್ದು, ಅವರ ತಮ್ಮ ಅಂತ ಸತ್ಯ ದೇವತೆ. ರಾತ್ರಿ ಆಗ್ಲೆಲ್ಲ ಇಲ್ಲೇ ಕೂತ್ಕೊಂಡಿರೋದು. 40 years ಬ್ಯಾಕ್, 3 ವರ್ಷ. ಬನ್ನಿ, ತಲೆ ಹೊಡಿತೀವಿ. ಬಂದ್ ಮಾಡಿ ಭಯ್ಯ. ಸ್ಕ್ರೀನ್ ಲಾಕ್ ಮಾಡಿ. ಸೂಪರ್ ಆಗಿದೆ. ಅದೇ ಇದು ಹುಲಿ ಬರುತ್ತಿಲ್ಲ, ಹೆಪ್ಪಾಡು ಚಿರತೆ ನೈಟ್.
ನಾವು ಬಂದಾಗ ಇಲ್ಲೆಲ್ಲ ಪೂರ್ತಿ ನೀರು ತುಂಬಿಕೊಂಡಿತ್ತು, ನೀರು ಹರಿತಾ ಇತ್ತು. ಹಾ ಹಾ ನೀರು ಹರಿಯುತ್ತಿರುತ್ತಿದ್ದು. ತಾಯಿ ಜೈ ಮಾತಾಡಿ ಬಿಟ್ಟು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಮಗ ವೀರಭದ್ರ 5 ತಲೆಮಾರಿಂದ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಇಲ್ಲಿಗೂ ಪರಂಪರೆ. ಅಲ್ಲಿ 3 ಗಂಡು ಶಕ್ತಿ ಒಂದಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಬ್ರಹ್ಮಾಣಿ, ತಾಯಿ 5 ತಲೆಮಾರಿಂದ ಮಾಡ್ಕೊಂಡು ಬಂದಿದ್ದೀವಿ. ವೈಷ್ಣವಿ ಜನ್ಮದಲ್ಲಿ ಆಗಿದೆ ಅದೇ ಥರ. ಯಪ್ಪ ವೆಲ್ಕಮ್ ಬ್ಯಾಕ್. ನಾವಿದ್ದೀವಿ ಒಂದು ಬ್ರಿಡ್ಜ್ ಮೇಲೆ. ಬ್ರಿಡ್ಜು ಇದು ಡ್ಯಾಮು. ಇದರಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು. ರಕ್ಷಿತ್ ಶೆಟ್ಟಿ ಅವರು ಒಂದು ಫಿಲಮಲ್ಲಿ, ಕಿರಿಕ್ ಪಾರ್ಟಿ ಫಿಲಮಲ್ಲಿ ಈ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ. ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸರಿನೋ ಇಲ್ವೋ ಅಂತ ನಾನು ಹೇಳ್ತೀನಿ. ಆಮೇಲೆ ಈ ಜಾಗದಲ್ಲಿ ಹೋಗ್ತಾರೆ. ಇದೇ ರೋಡು ಯೂಸ್ ಮಾಡಿರೋದು. ಅದನ್ನ ನಾನು ರಿಕ್ರಿಯೇಟ್ ಮಾಡೋಕ್ಕೆ ಅಂತ ನೋಡೋಣ. ಹಲೋ ಗೈಸ್, ನಾವಿದ್ದೀವಿ ಬೀಜಾಡಿ ಬೀಚಲ್ಲಿ. ಕೋಡಿ ಬೀಚ್ ಅಂತಾರೆ ಇದನ್ನ. ಸನ್ಸೆಟ್ಟಿಗೆ ಬಂದಿದ್ದೀವಿ.
ನಿಮಗೆ ಇದೊಂದು ಆರೆಂಜ್ ಕಲರ್ ಬಾವುಟ ಕಾಣಿಸ್ತಿದೆಯಲ್ಲ, ಆ ಜಾಗ ಒಂದು ಸ್ಪಾಟು ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಡ್ರಾಮಾ ಫಿಲಮ್ ಎಲ್ಲರೂ ನೋಡಿದ್ದೀರಾ ಅನ್ಕೊಂಡಿದ್ದೀನಿ, ಯಶ್ ಅವ್ರದ್ದು. ಆ ಡ್ರಾಮಾ ಫಿಲಮ್ ಅಲ್ಲಿ ಲಾಸ್ಟಿಗೆ ಎಲ್ಲರೂ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಓಡ್ ಬರ್ತಾರಲ್ಲ, ಸಮುದ್ರದ ದಡ ಇದೆಯಲ್ಲ, ಆ ಸ್ಪಾಟ್ ಬೇರೆ ಯಾವುದೂ ಅಲ್ಲ. ಅಲ್ಲೊಂದು ಆರೆಂಜ್ ಫ್ಲಾಗ್ ಕಾಣಿಸ್ತಿದೆಯಲ್ಲ, ಆರೆಂಜ್ ಫ್ಲಾಗ್ ಹತ್ರನೇ ಶೂಟಿಂಗ್ ನಡೆದಿರೋದು. ಕೋಡಿ ಬೀಚ್, ಕುಂದಾಪುರ ಕೋಡಿ ಬೀಚ್ ಅಂತ. ಅಲ್ಲೇ ಒಂದು ರೆಸಾರ್ಟ್ ಇರೋದು. ಆ ರೆಸಾರ್ಟ್ಗೆ 1 ನೈಟ್ ಸ್ಟೇಗೆ 5000 rupees ಚಾರ್ಜ್ ಮಾಡ್ತಾರೆ ವಿತೌಟ್ ಫುಡ್. ನೋಡಿ ಮೀನ್ ಹಿಡಿತಾ ಇದ್ದಾರೆ, ಮೀನ್ ಹಿಡಿತಿದ್ದಾರೆ. ಕಡಲಿನ ಮಕ್ಕಳು ಮೀನ್ ಹಿಡಿತಾ ಇದ್ದಾರೆ. ಈ ಸಮುದ್ರದ ಸೌಂಡ್ ಕೇಳಕ್ಕೆ ಒಂಥರ ಚಂದ.